ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಳ್ಳೇದೊಂದು ಟಿಪ್ ಹೇಳ್ಕೊಡ್ತೀನಿ. ನೀವು ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟು ದಿವಸ ತನಕ ನಮ್ಮ ಗಾರ್ಡನ್ನ ಬೆಳೆಸೋದು ಒಂದು ಹಂತ ಆದರೆ, ಇನ್ನು ಮುಂದೆ ಬೆಳೆಸೋದು ಇನ್ನೊಂದೇ ಹಂತ. ಯಾತಕ್ಕೆ ಅಂತ ಹೇಳಿದ್ರೆ, ಈಗ ಇನ್ನು ಸೂರ್ಯನ ಶಾಖ ಜಾಸ್ತಿ ಆಗ್ತಾ ಇರುತ್ತೆ. ತುಂಬಾ ಬೇಸಿಗೆ ಅಂದ್ರೆ ಬಿಸಿ ಅಂದ್ರೆ ತುಂಬಾ ಬಿಸಿ. ಬೆಳಿಗ್ಗೆ ನೀರು ಹಾಕಿದ್ರೆ ಸಾಯಂಕಾಲ ಆಗೋರಷ್ಟಿಗೆ ಆರ್ ಹೋಗ್ಬಿಡುತ್ತೆ. ಅಷ್ಟೊಂದು ನಮಗೆ ಸೆಕೆ ಜಾಸ್ತಿ ಆಗಿರುತ್ತೆ. ಇಂಥ ಟೈಮಲ್ಲಿ ನಾವು ಗಾರ್ಡನಿಗೆ 2 ಹೊತ್ತು ನೀರು ಹಾಕಿದ್ರು ಕೂಡ ಕೆಲವೊಂದು ಗಿಡಗಳಿಗೆ ಆಟೋಮೆಟಿಕ್ ಆಗಿ ಸತ್ತೋಗ್ತಾ ಇರುತ್ತೆ. ತುಂಬಾ ಜನ ನನ್ನ ಕೇಳ್ತಾ ಇರ್ತಾರೆ, ಅಕ್ಕ ನಾವು ಬೇಸಿಗೆಯಲ್ಲಿ ತುಂಬಾ ಗಿಡಗಳನ್ನೆಲ್ಲ ಸತ್ತೋಗ್ತಾ ಇದೆ, ಇದಕ್ಕೆ ಏನಾದ್ರು ಒಂದು ಉಪಾಯ ಹೇಳ್ಕೊಡಿ, ತುಂಬಾ ಗಿಡಗಳನ್ನ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ. ಅಂಥವರಿಗೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ತುಂಬಾ ಚೆನ್ನಾಗಿದೆ ಈ ವಿಡಿಯೋ. ಒಳ್ಳೇದೊಂದು ಲಿಕ್ವಿಡ್ ಫರ್ಟಿಲೈಸರ್ಸ್ ಹೇಳ್ತೀನಿ. ಈಗ ಲಿಕ್ವಿಡ್ ಫರ್ಟಿಲೈಸರ್ಸ್ ಅಂದ ತಕ್ಷಣ ಕೆಲವರು ಒಂದು ಕ್ವಶನ್ ಕೇಳ್ಬೋದು, ಏನಕ್ಕ ನೀವು ಯಾವಾಗ್ಲೂ ಆ ಲಿಕ್ವಿಡ್ ಈ ಲಿಕ್ವಿಡ್ ಅಂತ ಹೇಳ್ತಾ ಇರ್ತೀರ, ಇವೆಲ್ಲದೂ ಮಾಡಿ ಹಾಕ್ಬೇಕಂತ. ಎಲ್ಲದೂ ಮಾಡಿ ಹಾಕೋ ಅಗತ್ಯ ಏನಿಲ್ಲ. ನಿಮಗೆ ಯಾವ್ದು ಅನುಕೂಲನೋ ಅದನ್ನ ಮಾಡಿ ಹಾಕಿ. ಯಾವಾಗ್ಲೂ ಒಂದೇ ತರದಲ್ಲಿ ಹಾಕೋದಕ್ಕಿಂತ ವಾರಕ್ಕೊಂದು 10 ದಿವಸಕ್ಕೊಂದೊಂದು ತರದ್ ಮಾಡಿ ಹಾಕಿದ್ರೆ ನಮ್ ಗಿಡಗಳಿಗೆ ಎಲ್ಲಾ ತರವಾದ ಪೋಷಣಗಳು ಸಿಕ್ಕುತ್ತೆ. ನಾವ್ ಹೇಗೆ ಊಟ ತಿಂಡಿ ಮಾಡ್ತೀವೋ ಅದೇ ತರ ಗಿಡಗಳಿಗೆ ಕೂಡ ವೆರೈಟಿ ಮಾಡಿ ಹಾಕ್ತಿದ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಕೆಲವು ಪ್ರಾಬ್ಲಮ್ ಏನಂದ್ರೆ, ಹಣ್ಣಿನ ಗಿಡ, ಹೂವಿನ ಗಿಡ, ತರಕಾರಿ ಗಿಡ ಇಂಥದ್ದೆಲ್ಲ ಇದ್ದವಾಗ ಬೇರೆ ಬೇರೆ ಮಾಡಿ ಹಾಕ್ತಾ ಇರ್ಬೇಕಾಗತ್ತೆ. ಇವತ್ತು ನಾನು ಹೇಳೋ ವಿಡಿಯೋ ಈ ಮೆಥಡ್ ಇದೆಯಲ್ಲ, ಎಲ್ಲಾ ಗಿಡಗಳಿಗೂ ನೀವು ಯೂಸ್ ಮಾಡ್ಬೋದು. ಸಣ್ಣ ಮೊಳಕೆಯಿಂದ ಹಿಡಿದು ದೊಡ್ಡ ಮರದ ತನಕ ಕೂಡ ಈ ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಗಿಡಗಳಿಗೆ ಹಾಕ್ಬೋದು. ಇದರಿಂದ ಏನು ಬೆನಿಫಿಟ್ ಅಂದ್ರೆ, ನೋಡಿ ನಾನು ಇಷ್ಟು ಮುಂಚೆ ಹೇಳ್ದಂಗೆ, ಇನ್ಮೇಲೆ ಸೂರ್ಯನ ಶಾಖ ಜಾಸ್ತಿ ಆಗತ್ತೆ ಅಂತ. ಸೂರ್ಯನ ಶಾಖ ಜಾಸ್ತಿ ಆದವಾಗ ಆಟೋಮೆಟಿಕ್ ನಾವ್ ಏನ್ ಮಾಡ್ತೀವಿ, ತಣ್ಣಗಿಂದ ಜ್ಯೂಸ್ ಏನಾರು ಮಾಡ್ಕೊಂಡು ಕುಡಿತಾ ಇರ್ತೀವಲ್ಲ, ಗಿಡಗಳಿಗೆ ಕೂಡ ಅದೇ ತರದೊಂದು ಜ್ಯೂಸನ್ನ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ, ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ, ಇದು ಗಿಡಗಳು ಸಂಜೀವಿನಿ ಅಂತಾನೆ ಹೇಳ್ಬೋದು. ಈಗ ಇದಕ್ಕೆ ಏನಾದ್ರು ಜಾಸ್ತಿ ದುಡ್ಡು ಕೊಟ್ಟು ಖರ್ಚು ಮಾಡ್ಬೇಕಂತ ಏನ್ ಬೇಕಾಗಿಲ್ಲ. 1 ರೂಪಾಯಿ ಕೂಡ ನೀವು ಖರ್ಚು ಮಾಡ್ಬೇಕಾಗಿಲ್ಲ. ಬಿಸಾಕೋ ವಸ್ತು ಅಂತಾನೆ ನಾನು ಹೇಳ್ತೀನಿ. ಈಗ ಬೇಸಿಗೆ ಜಾಸ್ತಿ ಆಗ್ತಿದ್ದಂಗೆ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಕ್ಕೋದೇನ್ ಜಾಸ್ತಿ, ಕಲ್ಲಂಗಡಿ ಹಣ್ಣು ಸಿಕ್ಕತ್ತೆ. ಸಾಧಾರಣವಾಗಿ ವಾರದಲ್ಲಿ 2 ದಿವಸನಾದ್ರು ಕಲ್ಲಂಗಡಿ ಹಣ್ಣು ತಿನ್ನೋರು ತುಂಬಾ ಜನ ಇದ್ದಾರೆ. ಕಲ್ಲಂಗಡಿ ಹಣ್ಣು ತಿಂದ ತಕ್ಷಣ ಏನ್ ಮಾಡ್ತೀವಿ, ನಮ್ಮ ಹೊಟ್ಟೆ ಒಂಥರ ತಂಪಾಗ್ತಿರತ್ತೆ. ಕೆಂಪು ಭಾಗನ ತಿಂತೀವಿ. ಆ ಉಳಿದ ಭಾಗ ಇರುತ್ತಲ್ಲ, ಸಿಪ್ಪೆ, ಆ ಬಿಳಿ ಪಾರ್ಟ್, ಈಗ ಮಾಮೂಲಿಯಾಗಿ ಬೇರೆ ಎಲ್ಲ ಹಣ್ಣು ತೆಗಿತಲ್ಲ, ಸಣ್ಣದಾಗಿ ತೆಗಿತೀವಿ. ಅದನ್ನ ನಾವು ಸ್ಲೈಸ್ ಆಗಿ ತೆಕ್ಕೊಂಡ್ ಬಿಡ್ತೀವಿ ಸಿಪ್ಪೆನ. ಆದ್ರೆ ಕಲ್ಲಂಗಡಿ ಹಣ್ಣು ತೆಗಿತಾ ಸ್ವಲ್ಪ ದಪ್ಪವಾಗಿದ್ದೇ ತೆಗಿಬೇಕಾಗತ್ತೆ. ನೋಡಿ ಪಿಕ್ಚರ್ ಅಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ಬೋದು. ನೋಡಿ ಈ ತರ ಎಲ್ಲ ಇರುತ್ತೆ. ಇದನ್ನ ತುಂಬಾ ಜನ ಅಡಿಗೆಲ್ ಕೂಡ ಬಳಸ್ಕೊಳ್ಳೋರು ಇದ್ದಾರೆ. ಇದನ್ನ ಹೆಚ್ಚಿಬಿಟ್ಟು ಸಾಂಬಾರ್ ಮಾಡೋರು ಇದ್ದಾರೆ, ಪಲ್ಯ ಮಾಡೋರು ಇದ್ದಾರೆ, ಚಟ್ನಿ ಮಾಡೋರು ಇದ್ದಾರೆ. ನೀವು ಬೇಕಾದ್ರೆ ಅದನ್ನು ಕೂಡ ಯೂಟ್ಯೂಬ್ ಅಲ್ಲಿ ನೋಡಿ ಮಾಡಿ. ಇಲ್ಲ ನಮ್ಗೆ ಅದೆಲ್ಲ ಬೇಕಾಗಿಲ್ಲ, ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಈಗ ಇದನ್ನ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಒಂದು ಬಿಸಾಕ್ತಾರೆ, ಇಲ್ಲ ಅಂತೇಳಿ ಗೊಬ್ಬರ ರಾಶಿಗೆ ಹಾಕ್ತಾರೆ. ಇನ್ನು ಕೆಲವರು ಒಣಗಿಸ್ಬಿಟ್ಟು ಗಿಡಗಳಿಗೆ ಹಾಕೋದಿದ್ದಾರೆ. ಇದೆಲ್ಲ ಮಾಡಕ್ ಹೋಗ್ಬೇಡಿ. ನಾನಿವಾಗ ನಿಮ್ಗೊಂದು ಒಳ್ಳೆ ಬೆಸ್ಟ್ ಐಡಿಯಾ ಹೇಳ್ಕೊಡ್ತೀನಿ. ನೋಡಿ ಈ ತರ ಸಿಪ್ಪೆ ಇದೆ, ಇದನ್ನ ನಾವು ಡೈರೆಕ್ಟ್ ಆಗಿ ಗಿಡಗಳಿಗೆ ಹಾಕ್ಬೋದು. ಏನ್ ಪ್ರಾಬ್ಲಮ್ ಇಲ್ಲ. ಅದು ಕೊಳತ್ಬಿಟ್ಟು ಗಿಡಗಳಿಗೆ ಬೇಕಾಗೋ ಪೋಷಣೆ ಕೊಡುತ್ತೆ. ಆದ್ರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನಂತೇಳಿ, ನಾವು ಡೈರೆಕ್ಟ್ ಆಗಿ ಗಿಡಗಳಿಗೆ ಈ ಸಿಪ್ಪೆನ ಹಾಕಿದಾಗ, ಹಣ್ಣಿನ ಸಿಪ್ಪೆನಾಗ್ಲಿ ಹಣ್ಣನ್ನಾಗ್ಲಿ ಹಾಕ್ತವಾಗ ಒಂದು ಸಣ್ಣ ನುಸಿ ತರ ಬರೋದಿರುತ್ತೆ. ಅಂದ್ರೆ ನುಸಿ ಅಂತ ಹೇಳಿದ್ರೆ ಸೊಳ್ಳೆನೂ ಅಲ್ಲ, ಆ ಕಡೆ ನೊಣನೂ ಅಲ್ಲ, ಆ ತರ ಸಣ್ಣದೊಂದಿರುತ್ತೆ. ನಮ್ ಕುಂದಾಪುರ ಸೈಡಲ್ಲೆಲ್ಲ ನುಸಿ ಅಂತಾರೆ. ಮತ್ತೆ ನಿಮ್ಮೂರಲ್ಲಿ ಏನಂತಾರೆ ಅಂತ ಕಾಮೆಂಟ್ ಅಲ್ಲಿ ನಂಗೆ ಹೇಳಿ, ಓಕೆನಾ. ಅದನ್ನ ಈಗ ಕಲ್ಲಂಗಡಿ ಹಣ್ಣು ಸಿಪ್ಪೆ ಇದೆಯಲ್ಲ, ಆ ಕಲ್ಲಂಗಡಿ ಹಣ್ಣು, ವಾಟರ್ ಮೆಲನ್ ಎಲ್ಲ ಒಂದೇ ಅಂದ್ಕೊಳ್ಳಿ. ಈ ಸಿಪ್ಪೆನ ನಿಮಗೆ ಫ್ರೀ ಟೈಮ್ ಇದ್ರೆ ಆದಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಪುಟಾಣಿ ಹೆಚ್ಕೊಳ್ಳಿ. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದು. ಈಗ ನಾನು ನಿಮ್ಗೆ ಹೇಳಿದೆ ಇಷ್ಟಕ್ಕೆ ಮುಂಚೆ, ಡೈರೆಕ್ಟ್ ಆಗಿ ಹಾಕಿದವಾಗ ನುಸಿ ಬರುತ್ತೆ ಅಂತ. ಅಕ್ಕ ನಮ್ಗೆ ಇಷ್ಟೆಲ್ಲ ಟೈಮ್ ಇಲ್ಲ, ನಮ್ಗೆ ಏನ್ ಮಾಡ್ಬೇಕಂದ್ರೆ ಒಂದ್ ಕೆಲಸ ಮಾಡಿ, ಆ ಹಣ್ಣಿನ ಸಿಪ್ಪೆನ ಆದಷ್ಟು ಸ್ವಲ್ಪ ಹೋಳು ಮಾಡಿಬಿಟ್ಟು, ಇಷ್ಟು ಸಣ್ಣಕ್ಕಲ್ಲ, ನಾರ್ಮಲ್ ಆಗಿ ಹೋಳು ಮಾಡಿ ಒಂದ್ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು, ಅಂದ್ರೆ ಈಗ ಯಾವ್ದಾರ ಒಂದು ಪಾಟಲ್ಲಿ ಮಣ್ಣು ಇರುತ್ತೆ ಅನ್ಕೊಳ್ಳಿ, ಗಿಡ ಇರುತ್ತೆ ಅನ್ಕೊಳ್ಳಿ, 1-2 ಇಂಚು ಮಣ್ಣನ್ನು ತೆಗೆದುಬಿಟ್ಟು ಈ ಸಿಪ್ಪೆನೆಲ್ಲ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿಬಿಡಿ. ಆವಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ನುಸಿಗಳ ಕಾಟ ಕಮ್ಮಿ ಆಗುತ್ತೆ, ಹುಳ ಹುಪ್ಟೆಗಳ ಕಾಟ ಕಮ್ಮಿ ಆಗುತ್ತೆ. ಅಥವಾ ಹೆಗ್ಣಗಳ ಬರೋದೇನಾರ ಇದಿದೆ ಅಂಥದ್ದು ನಿಮಗೆ ಅವಾಯ್ಡ್ ಆಗುತ್ತೆ ಮಣ್ಣಲ್ಲಿ ಮುಚ್ಚಿಡೋದ್ರಿಂದ. ಇದೊಂದು ಮೆಥಡ್. ಇನ್ನೊಂದು ಏನಂತ ಹೇಳಿದ್ರೆ, ಇಷ್ಟು ಮುಂಚೆ ಹೇಳಿದೆ, ಕೆಲವರು ಒಣಗಿಸ್ಬಿಟ್ಟು ಹಾಕ್ತಾರೆ ಅಂತ. ಇದು ಕೂಡ ಓಕೆನೆ. 1-2 ದಿವಸ ಒಣಗಿಸ್ಬಿಟ್ಟು ಗಿಡದ ಬದಿಗೆ ಹಾಕ್ಬಿಟ್ರೆ ಅವಾಗ ಏನಾಗುತ್ತೆ ಅಂದ್ರೆ, ನಮ್ಮ ನುಸಿಗಳ ಕಾಟ ಕಮ್ಮಿ ಇರುತ್ತೆ. ಆದ್ರೆ ಒಂದು ಮೈನಸ್ ಪಾಯಿಂಟ್ ಏನಂದ್ರೆ, ಕೆಲವೊಂದು ವಿಟಮಿನ್ಸ್ ಮಿನರಲ್ಸ್ ಎಲ್ಲ
ಲೆಸ್ ಆಗುತ್ತೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಆಗಲ್ಲ. ಏನೂ ಇಲ್ಲದಕ್ಕಿಂತ ಅದು ಬೆಸ್ಟ್. ನಿಮ್ಮ ಟೈಮ್ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಕೆಲವರೆಲ್ಲ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಗಿಡಗಳು ಬೆಳೆಸ್ತಾ ಇರ್ತಾರೆ, ಟೈಮ್ ಇರಲ್ಲ. ಮಕ್ಳು ಮರಿ ಇದ್ದವರಿಗಂತೂ ಅಸಲು ಟೈಮ್ ಇರಲ್ಲ. ಅಂಥವ್ರು ನೀವು ಒಂದೆರಡು ದಿವಸ ಬಿಸಿಲಲ್ಲಿ ಇಟ್ಬಿಟ್ಟು ಅದು ಒಣಗಿಸ್ಬಿಟ್ಟು ಹಾಕಿ. ಈಗ ಇನ್ನೊಂದು ಮೆಥಡ್ ಏನಂದ್ರೆ, ಇದನ್ನ ಮಿಕ್ಸಿಗೆ ಹಾಕಿ ಆದಷ್ಟು ಸಣ್ಣಗೆ ರುಬ್ಬಿಕೊಳ್ಳೋದು. ನಾವು ದೋಸೆ ಹಿಟ್ಟು, ಇಡ್ಲಿ ಹಿಟ್ಟೆಲ್ಲ ರುಬ್ತೀವಲ್ಲ ಆ ಥರ. ಟೈಮ್ ಇದ್ರೆ, ನಿಮ್ಮ ಟೈಮ್ ಇದ್ರೆ ಮಾತ್ರ ಈ ಥರ ಮಾಡಿ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವು ಆಗ ಅದನ್ನ ಗಿಡದ ಬದಿಗೆ ಹಾಕ್ಬೋದು. ಇದು ಹಾಗೆ ಮಾಡೋದ್ರಿಂದ ಗಿಡಗಳಿಗೆ ನಾವು ಒಂದು 100 ಪಟ್ಟು ಜಾಸ್ತಿ ಪೋಷಣೆ ಕೊಟ್ಟಂಗೆ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದನ್ನ ಆದಷ್ಟು ನೈಸಾಗಿ ರುಬ್ಬಿಬಿಟ್ಟು ಅದಕ್ಕೆ ಒಂದು 2-3 ಲೀಟರ್ ನೀರು ಹಾಕಿ. ಈಗ ಗೊತ್ತಾಯ್ತಲ್ಲ, ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಈ ಥರ ಅದನ್ನ ನಾನು ಮಿಕ್ಸಿಗೆ ಹಾಕಿದ್ದೀನಿ, ಸಿಪ್ಪೆನೆಲ್ಲ ಸಣ್ಣ ರುಬ್ಬಿದ್ದೀನಿ. ರುಬ್ಬಿಬಿಟ್ಟು ಒಂದು ಪಾತ್ರದಲ್ಲಿ ಅದನ್ನ ನೆನೆಸಿಡ್ತಾ ಇದ್ದೀನಿ. ಹೇಗೆ ನೆನೆಸೋದು? ಇದನ್ನ ಹಾಗೆ ಡೈರೆಕ್ಟಾಗಿ ನೆನೆಸಿಟ್ರು ಕೂಡ ನಾವು ಗಿಡಗಳಿಗೆ ಹಾಕ್ಬೋದು. ಇಲ್ಲ ಅಂದರೆ ಒಂಚೂರು ನೀವು ಕಡಲೆ ಹಿಟ್ಟು ಹಾಕಿ, ಒಂದು 50 ಗ್ರಾಮ್ ಕಡಲೆ ಹಿಟ್ಟು, ಒಂದು ಚೂರು ಬೆಲ್ಲ, ಅಂದರೆ ಒಂದು 50 ಗ್ರಾಮ್ ಬೆಲ್ಲ, ಒಂದು 100 ಗ್ರಾಮು 50 ಗ್ರಾಮು ಕಡಲೆ ಹಿಟ್ಟು, ಇವು ಮೂರನ್ನು 2 ದಿವಸ ನೀವು ನೆನೆಯೋದನ್ನ ಒಂದು ಕಡೆ ನೆರಳಲ್ಲಿ ಮುಚ್ಚಿಟ್ಬಿಡಿ. ಏನು ಮಾಡೋದು ಬೇಡ. ಬೆಳಿಗ್ಗೆ ಸಾಯಂಕಾಲ ಒಂದು ಸರ್ತಿ ಮಿಕ್ಸ್ ಮಾಡ್ತಾ ಇದ್ರೆ ಅದು ತುಂಬ ಚೆನ್ನಾಗಿ ನಿಮಗೆ ಹುಳಿ ಬರುತ್ತೆ. ಅಂದ್ರೆ ಒಂದು ಒಳ್ಳೆ ಲಿಕ್ವಿಡ್ ಆಗುತ್ತೆ. ನಮಗೆ ವಾಸನೆ ಬಂದಂಗೆ ಇರುತ್ತೆ, ಹುಳಿ ಬಂದಂಗೆ ಇರುತ್ತೆ, ಆದರೆ ಅದು ಗಿಡಗಳಿಗೆ ತುಂಬ ಒಳ್ಳೆ. ಈಗ ಗೊಬ್ಬರ ನಮ್ಮ ಮುಟ್ಟಕ್ಕೆ ಹೇಸಿಗೆ, ಆದರೆ ಗಿಡಗಳಿಗೆ ಅದು ಫುಡ್ಡು. ಅರ್ಥ ಆಯ್ತಲ್ಲ ನಿಮಗೆ? ನೋಡಿ, ಒಂದು ಲಿಕ್ವಿಡ್, ಇನ್ನೊಂದು ಈ ಥರ ಹೋಳನ್ನೇ ಡೈರೆಕ್ಟಾಗಿ ಹಾಕೋದು, ಇನ್ನೊಂದು ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಗಿಡಗಳಿಗೆ ಹಾಕೋದು. 3 ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಯಾವ ಥರದಲ್ಲಾದರೂ ನೀವು ಅದನ್ನ ಫಾಲೋ ಆಗ್ಬೋದು. ಈಗ ನಾವು 2 ದಿವಸ ಆಯಿತು, ಆಮೇಲೆ ಏನು ಮಾಡಬೇಕು? ಇವಾಗ ಇಲ್ಲಿ 2 ದಿವಸ ಆದ್ರ ಮೇಲೆ ಒಂದು ಲಿಕ್ವಿಡ್ ತಯಾರಾಗುತ್ತೆ, ಒಂದು ದ್ರಾವಣ ತಯಾರಾಗುತ್ತೆ. ಇದನ್ನ ಡೈರೆಕ್ಟಾಗಿ ಗಿಡಗಳಿಗೆ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಸ್ಟ್ರಾಂಗ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು? ಒಂದು 10 ಲೀಟ್ರ್ ನೀರು ಹಾಕಿ ಅದನ್ನ ಸ್ವಲ್ಪ ತೆಳ್ಳಗೆ ಮಾಡಿ, ಆವಾಗ ಗಿಡಗಳ ಬುಡಕ್ಕೆ, ಎಲ್ಲ ಗಿಡಗಳ ಬುಡಕ್ಕೂ ಹಾಕ್ಬೋದು. ನೀವು ಅದನ್ನ ಸ್ಪ್ರೇ ಮಾಡಿದ್ರು ಕೂಡ, ಈ ನಮ್ಮ ಸೊಪ್ಪಿನ ತರಕಾರಿಗಳಿಗೆ ಸ್ಪ್ರೇ ಮಾಡಿದ್ರು ಕೂಡ ತುಂಬ ಚೆನ್ನಾಗುತ್ತೆ. ಆದರೆ ಸ್ಪ್ರೇ ಮಾಡ್ತಾ ಮಾತ್ರ ಒಂದು ಸರ್ತಿ ಫಿಲ್ಟರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಪ್ರೇಯರಿಗೆ ಅದು ಸಿಕ್ಕುತ್ತೆ. ಇದು ಕಲ್ಲಂಗಡಿ ಹಣ್ಣು ನಾವು ತಿಂದರೆ ನಮ್ಗೆ ಎಷ್ಟು ತಂಪಾಗುತ್ತೋ, ಗಿಡಗಳಿಗೂ ಕೂಡ ಅಷ್ಟೇ ತಂಪಾಗುತ್ತೆ, ಗಿಡಗಳಿಗೂ ಕೂಡ ಅಷ್ಟೇ ಸೂಪರ್ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿ ನೈಟ್ರೋಜನ್ ಅಂಶ ಜಾಸ್ತಿ ಇರುತ್ತೆ. ನೈಟ್ರೋಜನ್ ಜಾಸ್ತಿ ಇದ್ದವಾಗ ಗಿಡಗಳಲ್ಲಿ ಹೊಸ ಜೀವ ಒಂದು ಬರುತ್ತೆ, ಎಲೆಗಳೆಲ್ಲ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳುತ್ತೆ. ಇದೊಂದು 15 ದಿವಸ ಒಂದು ಸರ್ತಿ ಹಾಕಿದ್ರೆ ಸಾಕು. ನೀವು ಹಣ್ಣು ತಿಂದಲ್ಲೆಲ್ಲ ಸಿಪ್ಪೆನ ತೆಗೆದು ಫ್ರಿಜ್ಜಲ್ಲಿ ಎತ್ತಿಟ್ಟಿರಿ, ಒಂದು 10 ದಿವಸಕ್ಕೆ ಒಂದು ಸರ್ತಿ ಹಾಕ್ತಾ ಇದ್ರು ಕೂಡ ಪರವಾಗಿಲ್ಲ. ಯಾಕಂದರೆ ನೀರಿನ ಬದಲಿಗೆ ಇದು ಹಾಕಿ. ಇಲ್ಲ ನಮ್ಗೆ 2-3 ದಿವಸ ಮಾಡೋಷ್ಟು ತಾಳ್ಮೆ ಇಲ್ಲ ಅಂದರೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ಅದು ನೈಸಾಗಿ ನೀರಲ್ಲಿ ಕಲಿಸ್ಬಿಟ್ಟು ಡೈರೆಕ್ಟಾಗಿ ಗಿಡಗಳ ಬುಡಕ್ಕೆ ಹಾಕಿ. ಇದರಿಂದ ಗಿಡಗಳು 100% ಸೂಪರ್ ಆಗಿ ಬೆಳೆಯುತ್ತೆ. ಬೇಸಿಗೆಗಂತೂ ಸಂಪೂರ್ಣವಾಗಿ ನಾವು ಗಿಡಗಳನ್ನ ಕಾಪಾಡ್ಕೊಳ್ಳೋಕೆ ಇದು ತುಂಬ ಸಹಾಯ ಮಾಡುತ್ತೆ. ಈ ಥರದ್ದು ಬೇಕಷ್ಟು ನಾನು ಮುಂದೆ ವಿಡಿಯೋ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನನ್ಸ್ತ ಅಂತ ಕಾಮೆಂಟಲ್ಲಿ ಹೇಳೋದು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ